हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಪಾಂಡವರು ಅನೇಕ ಬ್ರಾಹ್ಮಣರೊಟ್ಟಿಗೆ ಸೇರಿಕೊಂಡು ಏಕಚಕ್ರ ನಗರದಿಂದಾಗಿ ಪಾಂಚಾಲ ನಗರದ ಕಡೆಗೆ ಹೋಗ್ತಾ ಇದ್ದಾರೆ. ಉದ್ದೇಶ ದ್ರೌಪದಿ ಸ್ವಯಂವರ. ಅಲ್ಲಿ ಹೋಗಬೇಕಾದ್ರೆ ಉಳಿದ ಬ್ರಾಹ್ಮಣರೆಲ್ಲರೂ ಕೂಡ ಮಧ್ಯೆ ಮಧ್ಯೆ ವಿಶ್ರಾಂತಿ ಪಡೆದುಕೊಂಡು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಡೀತಾ ಹೋಗ್ತಾ ಇದ್ರು. ಆದರೆ ಪಾಂಡವರು ಕ್ಷತ್ರಿಯರು, ತತ್ರಾಪಿ ದೇವತೆಗಳು. ಹಾಗಾಗಿ ಯಾವುದೇ ವಿಶ್ರಾಂತಿಯ ಅವಶ್ಯಕತೆ ಇಲ್ಲದೇನೆ ರಾತ್ರೋ ದಿವಾಚ ಸತತಂ ಪತಿಗಚ್ಚಮಾನಾಹ ಅಂತ ರಾತ್ರಿ ಹಗಲಂತೂ ನೋಡದೇನೆ ನಿರಂತರವಾಗಿ ನಡೀತಾ ಇದ್ದಾರೆ. ಹಾಗೆ ನಡೀತಾ ನಡೀತಾ ಒಂದು ದಿವಸ ರಾತ್ರಿ ಗಂಗಾ ತೀರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಚಿತ್ರರಥ ಎನ್ನುವಂತ ಒಬ್ಬ ಗಂಧರ್ವ ತಾನು ಅಲ್ಲಿ ತನ್ನ ಸ್ತ್ರೀಯರೊಟ್ಟಿಗೆ ಜಲಕ್ರೀಡೆಯನ್ನು ಆಡ್ತಾ ಇದ್ದ. ಆ ಸಂದರ್ಭದಲ್ಲಿ ಪಾಂಡವರು ಬರ್ತಾರೆ. ನೋಡಲಿಕ್ಕೆ ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ, ಆದರೆ ಅವರ ಮುಖಚರ್ಯೆ ದಷ್ಟಪುಷ್ಟವಾದಂತಹ ಮೈಕಟ್ಟನ್ನು ನೋಡಿದರೆ ಇವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರೇ ಅಂತ ಗೊತ್ತಾಯಿತು. ಹಾಗಾಗಿ ಬ್ರಾಹ್ಮಣರಾಗಿದ್ರೆ ಅವರ ಮೇಲೆ ಅವನು ಆಕ್ರಮಣ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅವರಿಗೆ ಹೆದರ್ತಾ ಇದೆ ಬ್ರಾಹ್ಮಣರಿಗೆ. ಆದರೆ ಕ್ಷತ್ರಿಯರು ಅಂತ ಅವನೇನ್ ಮಾಡಿದ, ಅವರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಹೊರಟ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 110ನೇ ಶ್ಲೋಕದಿಂದಾಗಿ ಪ್ರಾರಂಭ. ಹಂತಾಸ್ಮಿ ವೋಹಿ ಉಪಗತಾನ್ ಉದಕಾಂತಮಸ್ಯಾಹ ನದ್ಯಾಶ್ಚ ಮರ್ತ್ಯ ಚರಣಾಯ ನಿಷಿದ್ಧ ಕಾಲೇ. ಇತ್ತಂ ವದಂತ ಮಮುಮಾಹ ಸುರೇಂದ್ರ ಸೂನುಃ ಗಂಧರ್ವ ನಾಸ್ತ್ರ ವಿದುಷಾಂ ಭಯಮಸ್ತಿ ತೇದ್ಯ. ಪದಚ್ಛೇದ. ಹಂತ ಅಸ್ಮಿ ವಹ ಹಿ ಉಪಗತಾನ್ ಉದಕಾಂತಂ ಅಸ್ಯಾಹ ನದ್ಯಾಹ ಚ ಮರ್ತ್ಯಚರಣಾಯ ನಿಷಿದ್ಧ ಕಾಲೇ. ಇತ್ತಂ ವದಂತಂ ಅಮುಂ ಆಹ ಸುರೇಂದ್ರ ಸೂನುಃ ಗಂಧರ್ವ ನ ಅಸ್ತ್ರವಿದುಷಾಂ ಭಯಂ ಅಸ್ತಿ ತೇ ಅದ್ಯ. ಅಂದ್ರೆ ಅವನ ಉದ್ದೇಶ ಏನು, ವಾಸ್ತವಿಕವಾಗಿ ನಾನು ಆರಾಮವಾಗಿ ನನ್ನ ಸ್ತ್ರೀಯರೊಟ್ಟಿಗೆ ಜಲಕ್ರೀಡೆ ಆಡ್ತಾ ಇದ್ದೇನೆ, ಯಾರು ಬರ್ತಾ ಇಲ್ಲ ಅಂತ. ಇವ್ರು ನೋಡಿ ಬಂದ್ಬಿಟ್ರು ಅಂತ ತನ್ನ ರತಿ ಕ್ರೀಡೆಗೆ ಒಂದು ಏನು ಅಡ್ಡಿ ಆಯ್ತು ಎನ್ನುವಂತ ಹಿನ್ನೆಲೆಯಲ್ಲಿ ಅವನು ಏನ್ ಮಾಡಿದ, ಸುಳ್ಳನ್ನು ಹೇಳ್ತಾ ಇದ್ದಾನೆ. ಏನಂತ, ನದ್ಯಾಶ್ಚ ಮರ್ತ್ಯಚರಣಾಯ ನಿಷಿದ್ಧ ಕಾಲೇ. ನೀವು ಯಾವ ಟೈಮಲ್ಲಿ ಬಂದಿದ್ದೀರಾ ಅಂತಂದ್ರೆ ಮರ್ತ್ಯಚರಣಾಯ ನಿಷಿದ್ಧ ಕಾಲೆ, ಮನುಷ್ಯರು ಸಂಚಾರ ಮಾಡಲಿಕ್ಕೆ ನಿಷಿದ್ಧವಾದಂತಹ ಕಾಲ. ನಿಷಿದ್ಧ ಕಾಲದಲ್ಲಿ, ರಾತ್ರಿ ಸಂದರ್ಭದಲ್ಲಿ, ಮಧ್ಯರಾತ್ರಿ ಸಂದರ್ಭದಲ್ಲಿ
ನೀವು ಇಲ್ಲಿಗೆ ಬಂದಿದ್ದೀರಿ. ಎಲ್ಲಿಗೆ ಬಂದಿದ್ದೀರಿ? ಉದಕಾಂತಂ, ಈ ದೇವ ನದಿಯಾದಂತಹ ಗಂಗೆಯ ಹತ್ತಿರ ಮನುಷ್ಯರು ಸಂಚಾರ ಮಾಡಲಿಕ್ಕೆ ನಿಷಿದ್ಧವಾದಂತಹ ಈ ರಾತ್ರಿ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗಾಗಿ ನೀವು ಅಪರಾಧ ಮಾಡಿದ್ದೀರಿ. ನಾನೇನ್ ಮಾಡ್ತೇನೆ, ನಿಮ್ಮೆಲ್ಲರನ್ನು ಕೂಡ ಆ ಒಂದು ನಿಮಿಷ. ನಾನು ನಿಮ್ಮೆಲ್ಲರನ್ನು ಕೂಡ ಸಂಹಾರ ಮಾಡ್ತೇನೆ ಎಂಬುದಾಗಿ ಯಾವ ಚಿತ್ರರಥ ಅವರ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ಹಂತ ಹಂತಾರೆ ಕೊಲ್ತೇನೆ, ನಾನು ನಿಮ್ಮೆಲ್ಲರನ್ನು ಕೂಡ ಹಂತ ಅಸ್ಮಿ, ಕೊಲ್ತೇನೆ ಎಂಬುದಾಗಿ ಹೇಳಿದಾಗ ಆ ಯಾವ ಅರ್ಜುನ ಹೇಳ್ತಾ ಇದ್ದೇನೆ ಸುರೇಂದ್ರ ಸೂನುಹು. ಯಾಕೆಂದ್ರೆ ಅರ್ಜುನ ಮುಂದೆ ಇದ್ದಾರೆ. ಹಿಂದೆ ನಾವು ಕೇಳಿದಂತೆ ಎಲ್ಲರ ಹಿಂದೆ ರಕ್ಷಣೆಗೆ ಅಂತ ಭೀಮಸೇನ ದೇವರಿದ್ದಾರೆ, ಮುಂಭಾಗದಲ್ಲಿ ಅರ್ಜುನ ಇದ್ದಾನೆ. ಹಾಗಾಗಿ ಅರ್ಜುನ ಹೇಳ್ತಾ ಇದ್ದಾನೆ, ಗಂಧರ್ವ, ಇಲೇ ಗಂಧರ್ವನೇ, ನಮಗೆ ಯಾವ ಭಯವೂ ಇಲ್ಲ. ಯಾಕೆಂದ್ರೆ ನಾವ್ಯಾರು ಸಾಮಾನ್ಯರಲ್ಲ, ಅಸ್ತ್ರ ವಿದುಷಾಂ, ನಾವೆಲ್ಲರೂ ಕೂಡ ಮಹಾ ಅಸ್ತ್ರಜ್ಞಾನಿಗಳು. ಹಾಗಾಗಿ ಅಸ್ತ್ರಜ್ಞಾನಿಗಳಾದಂತಹ ನಮಗೆ ತೇ ಭಯಂ ನಾಸ್ತಿ, ನಿನ್ನ ಹೆದರಿಕೆ ಇಲ್ಲ ಅಂತ ಒಟ್ಟಿನಲ್ಲಿ ಚಿತ್ರರಥ ಗಂಧರ್ವ ಹೇಳ್ತಾ ಇದ್ದಾನೆ. ನೀವು ಮನುಷ್ಯರು ಸಂಚಾರ ಮಾಡಲಿಕ್ಕೆ ಯೋಗ್ಯವಲ್ಲದ ಕಾಲದಲ್ಲಿ, ನಿಷಿದ್ಧವಾದಂತಹ ಕಾಲದಲ್ಲಿ ಗಂಗೆ ಹತ್ರ ಬಂದಿದ್ದೀರಾ. ಹಾಗಾಗಿ ನಾನು ನಿಮ್ಮನ್ನು ಹಂತ ಕೊಲ್ಲುತ್ತೇನೆ ಅಂತ ಹೇಳಿದಾಗ ಅರ್ಜುನ ಧೈರ್ಯದಿಂದಾಗಿ ಹೇಳ್ತಾ ಇದ್ದಾನೆ, ನಮಗೆ ಯಾವ ಹೆದರಿಕೆ ಕೂಡ ಇಲ್ಲ, ಯಾಕೆಂದ್ರೆ ನಮಗೆ ಉತ್ತಮವಾದಂತಹ ಅಸ್ತ್ರಜ್ಞಾನ ಇದೆ ಎಂಬುದಾಗಿ ಅರ್ಜುನ ಆ ಚಿತ್ರರಥನಿಗೆ ಹೇಳ್ತಾ ಇದ್ದಾನೆ. ಮಹಾಭಾರತದ ಆದಿಪರ್ವದಲ್ಲಿ ಈ ವಿಚಾರ ಬರುತ್ತೆ. ಯಾವ ಅರ್ಜುನ ಹೇಳ್ತಾ ಇದ್ದಾನೆ, ಭುಕ್ತೋ ವಾ ಪ್ಯಥವಾ ಭುಕ್ತೋ ರಾತ್ರ ವಹನಿ ಖೇಚರ ನಕಾಲ ನಿಯಮೋ ಹ್ಯಸ್ತಿ ಗಂಗಾಂ ಪ್ರಾಪ್ಯ ಸರಿದ್ವರಾಂ ವಯಂ ಚ ಶಕ್ತಿ ಸಂಪನ್ನಾಃ ಅಕಾಲೇ ತ್ವಾಂ ಚ ಧೃಷ್ಣುಮಃ ಅಶಕ್ತಾ ಹಿ ರಣೇ ಕ್ರೂರ ಯುಷ್ಮಾನ್ ಅರ್ಚಂತಿ ಮಾನವಾಹ ಅಂತ ಹೇಳ್ತಾ ಇದ್ದಾನೆ. ನೋಡು ಗಂಧರ್ವ, ಗಂಗೆಗೆ ಯಾವ ನಿಯಮವೂ ಕೂಡ ಇಲ್ಲ ಅಂತ. ಭುಕ್ತೋವ ಅಪಿ ಅಥವಾ ಅಭುಕ್ತ, ಅವನಿಗೆ ಭುಕ್ತ ಅಂದ್ರೆ ಊಟವಾಗಿರಲಿ, ಊಟವಾಗದೇ ಇರಲಿ, ರಾತ್ರಾವು ಅಹನಿಕೇಚರ, ಅದು ರಾತ್ರಿಯಾಗಿರಲಿ ಅಥವಾ ಹಗಲಾಗಿರಲಿ, ನಕಾಲ ನಿಯಮೋ ಅಸ್ತಿ, ಗಂಗೆಯ ಹತ್ತಿರ ಸ್ನಾನಕ್ಕೆ ಯಾವ ನಿಯಮವೂ ಕೂಡ ಇಲ್ಲ. ಅದು ರಾತ್ರಿಯಾಗಲಿ ಹಗಲಾಗಲಿ, ಊಟವಾಗಿರಲಿ ಊಟವಾಗದೇ ಇರಲಿ, ಯಾವ ಸಂದರ್ಭದಲ್ಲಿ ಗಂಗೆ ಎಂಬುದು ಸಿಗ್ತಾಳೋ ಆ ಸಂದರ್ಭದಲ್ಲಿ ಗಂಗೆಯಲ್ಲಿ ಸ್ನಾನವನ್ನ ಅವಶ್ಯವಾಗಿ ಮಾಡಬಹುದು. ಹಾಗಾಗಿ ನಮಗೆ ಈ ರೀತಿಯಾದಂತ ಯಾವ ನಿರ್ಬಂಧವನ್ನು ಕೂಡ ನೀನು ಹಾಕಲಿಕ್ಕೆ ಬರಬೇಡ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ, ನಾವು ದೂರದ ಹರಿದ್ವಾರಕ್ಕೋ ಕಾಶಿಗೋ ಪ್ರಯಾಣ ಮಾಡ್ತಾ ಇರ್ತೇವೆ. ಅವಾಗ ಏನೋ ಒಂದು ಸಮಯ ಲೇಟ್ ಆಗ್ಬಿಡುತ್ತೆ, ಬಸ್ ಲೇಟ್ ಆಯ್ತು, ಫ್ಲೈಟ್ ಲೇಟ್ ಆಯ್ತು, ಇದು ಲೇಟ್ ಆಯ್ತು, ಟ್ರೈನ್ ಲೇಟ್ ಆಯ್ತು ಅಂತ ಅಲ್ಲಿಗೆ ಹೋಗಬೇಕಾದಂತ ಸಮಯಕ್ಕಿಂತ ಲೇಟ್ ಆಗಿ ಹೋಗ್ಬಿಡ್ತೇವೆ. ಅಷ್ಟರಲ್ಲಿ ಸಾಯಂಕಾಲ ಆಗಿರುತ್ತೆ. ಹಾಗಾಗಿ ಸಾಯಂಕಾಲ ಆಗ್ಬಿಟ್ಟಿದೆ, ಸ್ನಾನ ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಅಲ್ಲಿ ಕ್ಷೇತ್ರಕ್ಕೆ ಹೋದಾಗ ನೋಡಬಾರ್ದು. ಅದರಲ್ಲೂ ಕೂಡ ಸ್ವಯಂ ಅರ್ಜುನನೇ ಹೇಳುವಂತೆ, ಗಂಗಾಂ ಪ್ರಾಪ್ಯ ಸರಿದ್ವರಾಂ ನ ಕಾಲ ನಿಯಮ ಅಸ್ತಿ, ಗಂಗೆಗೆ ಯಾವ ಕಾಲದ ನಿಯಮವೂ ಕೂಡ ಇಲ್ಲ. ಗಂಗೆ ಯಾವಾಗ ಸಿಗ್ತಾಳೋ ಆವಾಗ ಅವಶ್ಯವಾಗಿ ಸ್ನಾನ ಮಾಡಬಹುದು. ಹಾಗಾಗಿ ಇವತ್ತು ನಾವು ಯಾತ್ರಾದಿಗಳನ್ನು ಮಾಡುವಂತ ಸಂದರ್ಭದಲ್ಲಿ ಸಮಯ ನಮ್ಮ ಕೈಲಿ ಇರೋದಿಲ್ಲ, ಯಾವ ಟೈಮಿಗೆ ಇಲ್ಲಿ ಹೋಗ್ತೀವಿ ಅಂತ ಹೇಳಿಕ್ ಬರೋದಿಲ್ಲ. ಹಾಗಾಗಿ ಯಾವ ಕಾಲಕ್ಕೆ ಹೋಗ್ತೀವೋ ಆವಾಗಲೇನೆ ಗಂಗೆಯಲ್ಲಿ ಅವಶ್ಯವಾಗಿ ಸ್ನಾನ ಮಾಡಬಹುದು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಇದೇ ಮಾತನ್ನ ಯಾವ ಅರ್ಜುನ ಅವನಿಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಇಲ್ಲಿ ಸರಿಯಾದಂತ ಸಮಯಕ್ಕೆ ಬಂದಿದ್ದೇವೆ. ಹಾಗಿದ್ದರೂ ಕೂಡ ನೀನು ನನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬರ್ತೀವಿ ಅಂತಂದ್ರೆ ವಯಂಚ ಶಕ್ತಿ ಸಂಪನ್ನ, ನಾವು ಮಹಾ ಪರಾಕ್ರಮಶಾಲಿಗಳಾಗಿದ್ದೇವೆ, ಅವಶ್ಯವಾಗಿ ನಿನ್ನನ್ನು ನಾವು ಎದುರಿಸ್ತೇವೆ. ನಿನ್ನ ಮುಂದೆ ಯಾರು ಮಂಡಿಯೂರಿ ಕೂಡ್ತಾರೆ ಅಂತಂದ್ರೆ ಅಶಕ್ತಾಹಿ ರಣೇ ಕ್ರೂರ, ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವಂತ ಜನರು ನಿನ್ನ ಮುಂದೆ ಮಂಡಿಯೂರಿ ಕೊಡಬಹುದು. ಆದ್ರೆ ನಾವು ಆ ರೀತಿಯಲ್ಲ, ನಾವು ಪರಾಕ್ರಮಶಾಲಿಗಳು, ಅಸ್ತ್ರಜ್ಞಾನಿಗಳು. ಹಾಗಾಗಿ ನಮಗೆ ನಿನ್ನ ಹೆದರಿಕೆ ಇಲ್ಲ, ನಾವು ಯುದ್ಧ ಮಾಡಿ ನಿನ್ನ ಸೋಲಿಸ್ತೇವೆ ಎಂಬುದಾಗಿ ಆ ಒಂದು ದಿಟ್ಟತನದ ಮಾತನ್ನ ಅರ್ಜುನ ಚಿತ್ರರಥ ಎನ್ನುವಂತಹ ಗಂಧರ್ವನಿಗೆ ತಿಳಿಸ್ತಾ ಇದ್ದಾನೆ. ಮುಂದೆ ಸರ್ವಂ ಹಿ ಹೇನ ವದಿದಂ ಬಹುಲಂ ಬಲಂ ತೇ
ನಾರ್ಥಪ್ರದಂ ಭವತಿ ಶಾಸ್ತ್ರವಿಧಿ ಪ್ರಯುಕ್ತಂ ಇತ್ಯುಕ್ತವಂತಮಮುಂ ಉತ್ತಮ ಯಾನ ಸಂಸ್ಥೋ ಬಾಣಾನ್ ಕ್ಷಿಪನ್ ಅಭಿಸಸಾರ ಸುರೇಂದ್ರ ಭೃತ್ಯ. ಪದಚ್ಛೇದ. ಸರ್ವಂ ಹಿ ಫೇನವತ್ ಇದಂ ಬಹುಲಂ ಬಲಂ ತೇ ನ ಅರ್ಥಪ್ರದಂ ಭವತಿ ಚ ಅಸ್ತ್ರವಿಧಿ ಪ್ರಯುಕ್ತಂ ಇತಿ ಉಕ್ತವಂತಂ ಅಮುಂ ಉತ್ತಮಯಾನ ಸಂಸ್ಥೋ ಬಾಣಾನ್ ಕ್ಷಿಪನ್ ಅಭಿಸಸಾರ ಸುರೇಂದ್ರ ಭೃತ್ಯ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾ ಇದ್ದಾನೆ, ನೀನು ಕೂಡ ಮಹಾಪರಾಕ್ರಮಶಾಲಿ. ಅರ್ಜುನ ಇವನಿಗೆ ಹೇಳ್ತಾ ಇರೋದು, ಚಿತ್ರರಥನಿಗೆ. ತೇ ಬಹುಲಂ ಬಲಂ, ನೀನು ಮಹಾಪರಾಕ್ರಮಶಾಲಿಯಾಗಿದ್ದೀಯ. ಆದರೆ ನೀನು ಒಂದು ವೇಳೆ ನಿನ್ನ ಅಪಾರವಾದಂತಹ ಬಲವನ್ನ ನಮ್ಮ ಮೇಲೆ ಪ್ರಯೋಗ ಮಾಡಿದರೆ ಅದೇನಾಗೋದಿಲ್ಲ. ಫೇನವತ್, ಫೇನ ಅಂದ್ರೆ ನೊರೆ ಅಂತ. ನೀರ ಮೇಲಿನ ನೊರೆ ನಮ್ಗೇನು ಕೆಲ್ಸಕ್ಕೆ ಬರುತ್ತೆ, ಯಾವುದಕ್ಕೂ ಕೆಲಸ ಆಗೋದಿಲ್ಲ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ. ಹಾಗೆ ನೀರ ಮೇಲಿನ ನೊರೆ ಯಾವ ರೀತಿಯಾಗಿ ಅರ್ಥಪ್ರದಂ ನಭವತಿ, ಅರ್ಥ ಅಂದ್ರೆ ಪ್ರಯೋಜನ. ಅರ್ಥ ಎನ್ನುವಂತಹ ಶಬ್ದ ಅನೇಕ ಅರ್ಥಗಳನ್ನು ನಮಗೆ ಕೊಡುತ್ತೆ. ಅರ್ಥೋಭಿಧೇಯ ರೈವಸ್ತು ಪ್ರಯೋಜನ ನಿವೃತ್ತಿಶು ಅಂತ ಸಂಸ್ಕೃತದಲ್ಲಿ ಹೇಳುವಂತೆ, ಪ್ರಯೋಜನ ಎನ್ನುವಂತಹ ಅರ್ಥದಲ್ಲೂ ಅರ್ಥ ಶಬ್ದ ಇದೆ, ಸಂಪತ್ತು ಎನ್ನುವಂತಹ ಅರ್ಥದಲ್ಲೂ ಅರ್ಥ ಶಬ್ದ ಇದೆ, ಮತ್ತು ನಿವೃತ್ತಿ ಅಂದ್ರೆ ರಿಟರ್ನ್ ಅನ್ನುವಂತಹ ಅರ್ಥದಲ್ಲೂ ಕೂಡ, ಅದರಿಂದ ಒಂದು ಕೆಲಸದಿಂದಾಗಿ ಹಿಂತಿರುಗುವುದು ಎನ್ನುವ ಅರ್ಥದಲ್ಲೂ ಅರ್ಥ ಶಬ್ದ ಎನ್ನುವುದು ಇದೆ. ಹೀಗೆ ಅರ್ಥಪ್ರದಂ ನಭವತಿ, ನೀನು ನಮ್ಮ ಮೇಲೆ ಪ್ರಯೋಗ ಮಾಡಿದರೆ, ಬಲ ಪ್ರಯೋಗ ಮಾಡಿದರೆ ನೀರಿನ ನೊರೆಯಿಂದಾಗಿ ಯಾವ ಕೆಲಸವೂ ಆಗೋದಿಲ್ಲವೋ ಹಾಗೆ ನಿನ್ನ ಪರಾಕ್ರಮ ನಮ್ಮ ಮೇಲೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಸರ್ವಂ ಫೇನವತ್, ಎಲ್ಲ ನಿನ್ನ ಪರಾಕ್ರಮವು ಕೂಡ ನಮ್ಮ ಮೇಲೆ ನೀರಿನ ನೊರೆಯಂತೆ ವ್ಯರ್ಥವಾಗಿ ಹೋಗುತ್ತೆ ಎಂಬುದಾಗಿ ಹೇಳ್ತಾನೆ. ಯಾಕೆಂದ್ರೆ ಅಸ್ತ್ರವಿಧಿ ಪ್ರಯುಕ್ತಂ, ನಾವೆಲ್ಲರೂ ಕೂಡ ಅಸ್ತ್ರಜ್ಞಾನಿಗಳು. ಹಾಗಾಗಿ ನಮ್ಮ ಮೇಲೆ ನೀನು ನಿನ್ನ ಬಾಹುಬಲವನ್ನ ಪ್ರಯೋಗ ಮಾಡಿದರೆ ಅದರಿಂದ ಏನಾಗುತ್ತೆ, ಅದೆಲ್ಲವೂ ಕೂಡ ನೀರಿನ ನೊರೆಯಂತೆ ವ್ಯರ್ಥವಾಗಿ ಹೋಗುತ್ತೆ, ಏನೂ ಪ್ರಯೋಜನ ಆಗೋದಿಲ್ಲ. ನ ಅರ್ಥಪ್ರದಂ ಭವತಿ. ಈ ರೀತಿಯಾಗಿ ಉಕ್ತವಂತಂ ಹೇಳಿದಾಗ, ಉತ್ತಮ ಯಾನ ಸಂಸ್ಥಃ, ಯಾನ ಅಂದ್ರೆ ಪ್ರಯಾಣ ಅಥವಾ ಪ್ರಯಾಣಕ್ಕೆ ಅನುಕೂಲವಾಗುವಂತಹ ರಥ ವಾಹನಗಳು ಅಂತ. ಹಾಗಾಗಿ ಉತ್ತಮ ಯಾನ ಸಂಸ್ಥಃ, ಉತ್ತಮ ರಥದಲ್ಲಿ ಕುಳಿತುಕೊಂಡಿದ್ದಂತಹ ಆ ಚಿತ್ರರಥ ಯಾರವನು? ಸುರೇಂದ್ರ ಭೃತ್ಯ. ಸುರೇಂದ್ರ ಭೃತ್ಯ, ಇಂದ್ರನ ಸೇವಕ. ಅಂದ್ರೆ ನೋಡಿ ಯಾವ ರೀತಿ ವಿಚಿತ್ರ ಇಲ್ಲಿ. ಸುರೇಂದ್ರ ಭೃತ್ಯ, ಆ ಗಂಧರ್ವ ಇಂದ್ರನ ಸೇವಕ. ಬಾಣ ಪ್ರಯೋಗ ಮಾಡ್ತಿರೋದು ಯಾರ ಮೇಲೆ? ಆ ಸುರೇಂದ್ರನ ಮೇಲೆ. ಇಂದ್ರ ಸಾಕ್ಷಾತ್ ಅರ್ಜುನ ಸಾಕ್ಷಾತ್ ಇಂದ್ರನ ಅವತಾರ. ಹೀಗೆ ಮೂಲ ರೂಪದ ದೇವೇಂದ್ರನ ಸೇವಕನಾದಂತಹ ಆ ಚಿತ್ರರಥ ಅವತಾರ ರೂಪದ ಇಂದ್ರನ ಮೇಲೆ, ಅರ್ಜುನನ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅದನ್ನು ತಿಳಿಸಲಿಕ್ಕೋಸ್ಕರ, ಆ ಸೂಕ್ಷ್ಮವನ್ನು ತಿಳಿಸಲಿಕ್ಕೋಸ್ಕರ ಆಚಾರ್ಯರು ಇಲ್ಲಿ ಆ ಚಿತ್ರರಥ ಎನ್ನುವಂತ ಗಂಧರ್ವನನ್ನ ಸುರೇಂದ್ರ ಭೃತ್ಯ ಎನ್ನುವಂತ ಶಬ್ದದಿಂದಾಗಿ ಕರೀತಾ ಇದ್ದಾರೆ. ಹೀಗೆ ಸುರೇಂದ್ರ ಭೃತ್ಯ ಬಾಣಾನ್ ಕ್ಷಿಪನ್, ಅವನ ಮೇಲೆ, ಪಾಂಡವರ ಮೇಲೆ ಬಾಣ ಪ್ರಯೋಗ ಮಾಡ್ತಾ, ಕ್ಷಿಪನ್ ಅಂದ್ರೆ ಎಸೆಯೋದು, ಬಾಣಗಳನ್ನ ಪ್ರಯೋಗ ಮಾಡ್ತಾ, ಅಭಿಸಸಾರ ಅವಳನ್ನ ಎದುರಿಸಲಿಕ್ಕೆ ಅಂತ ಬಂದ. ಒಟ್ಟಿನಲ್ಲಿ
ಅರ್ಜುನ ಆ ಮಾತನ್ನ ಹೇಳಿದರೂ ಕೂಡ, ನೀನು ನಮ್ಮ ಮೇಲೆ ನಿನ್ನ ಬಲವನ್ನ ತೋರಿಸಿದರೆ ಅದು ನೀರಿನ ನೊರೆಯಂತೆ ವ್ಯರ್ಥವಾಗುತ್ತೆ ಅಂತ ಹೇಳಿದರೂ ಕೂಡ ಅದನ್ನ ತಲೆಗೆ ಹಾಕಿಕೊಳ್ಳದೇನೆ ಇಂದ್ರನ ಸೇವಕನಾದಂತಹ ಚಿತ್ರರಥ ಪಾಂಡವರ ಮೇಲೆ ಬಾಣ ಪ್ರಯೋಗಗಳನ್ನ ಮಾಡ್ತಾ ಇದ್ದಾನೆ. ಮುಂದೆ ಆಗ್ನೇಯಮಸ್ತ್ರಮಭಿಮಂತ್ರ್ಯ ತದೋಲ್ಮುಖೇ ಸಹ ಚಿಕ್ಷೇಪ ಶಕ್ರತನಯಃ ಅಸ್ಯ ರಥಶ್ಚ ದಗ್ಧಃ. ತಂ ಚಾಗ್ನಿನಾ ಪರಿಗೃಹೀತಂ ಅಭಿಪ್ರಗೃಹ್ಯ ಕೇಶೇಷು ಸಂಚಕರಶ ಆಶು ಸುರೇಂದ್ರ ಸೂನುಹು. ಪದಚ್ಛೇದ. ಆಗ್ನೇಯಂ ಅಸ್ತ್ರಂ ಅಭಿಮಂತ್ರ್ಯ ತದಾ ಉಲ್ಮುಖೇ ಸಹ ಚಿಕ್ಷೇಪ ಶಕ್ರತನಯಃ ಅಸ್ಯ ರಥಃ ಚ ದಗ್ಧಃ. ತಂ ಚ ಅಗ್ನಿನಾ ಪರಿಗೃಹೀತಂ ಅಭಿಪ್ರಗೃಹ್ಯ ಕೇಶೇಷು ಸಂಚಕರ್ಷ ಆಶು ಸುರೇಂದ್ರ ಸೋನುಹು. ಈ ಚಿತ್ರರಥ ಉತ್ತಮವಾದಂತಹ ರಥ ಇದೆ, ಬಿಲ್ಲು ಬಾಣ ಎಲ್ಲವೂ ಕೂಡ ಇದೆ. ಪಾಂಡವರ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ. ಈ ಪಾಂಡವರ ಹತ್ರ ಏನೂ ಕೂಡ ಇಲ್ಲ. ಯಾಕೆ? ಅವರು ಬ್ರಾಹ್ಮಣರ ವೇಷದಲ್ಲಿ ಇದ್ದಾರೆ. ಹಾಗಾಗಿ ಬ್ರಾಹ್ಮಣ ವೇಷಕ್ಕೆ ಯಾವ ಒಂದು ವಸ್ತುಗಳು ಬೇಕು ಅದನ್ನ ಹಿಡ್ಕೊಂಡು ಬಂದಿದ್ದಾರೆ. ಬಿಲ್ಲು ಬಾಣ ಗದೆ ಗಿದೆ ಯಾವುದೂ ಕೂಡ ಇಲ್ಲ. ಏನ್ ಮಾಡಬೇಕೀಗ? ಅರ್ಜುನ ಹಿಂದೆ ಹೇಳಿದಂತೆ ದ್ರೋಣಾಚಾರ್ಯರ ಅಪ್ರತಿಮವಾದಂತಹ ಶಿಷ್ಯ, ಮಹಾ ಅಸ್ತ್ರಜ್ಞಾನಿ. ದ್ರೋಣಾಚಾರ್ಯರು ಹಿಂದೆ ಹಸ್ತಿನಾವತಿಗೆ ಬಂದಾಗ ಚೆಂಡು ಬಾವಿಯಲ್ಲಿ ಬಿದ್ದಿತ್ತು. ತೆಗಿಲಿಕ್ಕೆ ಏನ್ ಮಾಡಬೇಕು? ಅಲ್ಲೇ ಇದ್ದಂತಹ ಹುಲ್ಲು ಕಡ್ಡಿಗಳನ್ನ ಎಸೆದು ಅದರ ಮೂಲಕ ಅಸ್ತ್ರಾಭಿಮಂತ್ರಣವನ್ನು ಮಾಡಿ ಚೆಂಡನ್ನ ತೆಗೆದಿದ್ರು. ಹಾಗೆ ಇಲ್ಲೂ ಕೂಡ ಅರ್ಜುನ ಕೈಯಲ್ಲಿ ಯಾವುದೇ ರೀತಿಯಂತಹ ಬಿಲ್ಲು ಬಾಣ ಅಸ್ತ್ರ ಯಾವುದು ಇಲ್ಲದೆ ಹೋದ್ರು ಕೂಡ ತನ್ನ ಕೈಯಲ್ಲಿ ಇದ್ದಂತಹ ಉಲ್ಮುಖವನ್ನ, ಪಂಜು, ಕೊಳ್ಳಿ, ಕಟ್ಟಿಗೆಗೆ ಹಚ್ಚಿದಂತ ಬೆಂಕಿ, ಅದರಲ್ಲಿ ಏನೇ ಮಾಡಿದ ಆಗ್ನೇಯಮಸ್ತ್ರಂ ಅಭಿಮಂತ್ರ್ಯ, ಆಗ್ನೇಯಾಸ್ತ್ರವನ್ನ ಅಭಿಮಂತ್ರಣವನ್ನು ಮಾಡಿ ತಾನೇ ಮಾಡಿದ ಚಿಕ್ಷೇಪ, ಅದನ್ನ ಚಿತ್ರರಥನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಶಕ್ರತನಯ, ಇಂದ್ರನ ಮಗನಾದಂತಹ ಅರ್ಜುನ ಕೊಳ್ಳಿಯಲ್ಲಿ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದಾಗ ಏನಾಯಿತು? ಅಸ್ಯ ರಥ ದಗ್ಧ, ಚಿತ್ರರಥನ ರಥವೇ ಸುಟ್ಟು ಹೋಯಿತು. ಅವನಿಗೆ ಚಿತ್ರರಥ ಅಂತ ಯಾಕೆ ಹೆಸರು ಅಂದ್ರೆ ಉತ್ತಮವಾದಂತಹ ವಿಚಿತ್ರ ರಥಗಳು ಅವನ ಹತ್ರ ಇದ್ದು, ಹಾಗಾಗಿ ಅವನಿಗೆ ಚಿತ್ರರಥ ಅಂತ ಹೆಸರು ಬಂದಿತ್ತು. ಅಂತಹ ಚಿತ್ರರಥನ ರಥವೇ ಸುಟ್ಟು ಹೋಗ್ಬಿಡ್ತು. ಹೀಗೆ ಅದು ಯಾವುದೋ ಸಾಮಾನ್ಯ ಲೋಕದ ರಥ ಆಗಿತ್ತು ಅಂತಂದ್ರೆ ಅರ್ಜುನ ಅಲ್ಲಿ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಣ ಮಾಡುವಂತಹ ಪ್ರಸಂಗವಿರಲಿಲ್ಲ. ಸಾಮಾನ್ಯ ಕೈಯಲ್ಲಿದ್ದಂತಹ ಬೆಂಕಿಗೇನೆ ಸುಟ್ಟು ಹೋಗ್ತಾ ಇತ್ತು. ಆದರೆ ಅವನ ರಥ ಸಾಮಾನ್ಯ ರಥ ಅಲ್ಲ, ದೇವಲೋಕದ ರಥ. ಹಾಗಾಗಿ
ಅದನ್ನ ಸುಡಬೇಕು ಅಂದ್ರೆ ಜಗತ್ತಿನ ಈ ಒಂದು ಜಡವಾದಂತಹ ಅಗ್ನಿಗೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅರ್ಜುನ ಏನ್ ಮಾಡಿದ, ಆ ಒಂದು ಕೊಳ್ಳಿಯಲ್ಲಿ ಪಂಜಿನಲ್ಲಿ ಆಗ್ನೇಯಾಸ್ತ್ರವನ್ನ ಅಭಿಮಂತ್ರಣವನ್ನು ಮಾಡಿ ಆ ರಥವನ್ನ ಸುಟ್ಟು ಹಾಕಿದ. ಈ ರೀತಿಯಾಗಿ ಅರ್ಜುನ ತನ್ನ ಒಂದು ಅಪ್ರತಿಮವಾದಂತಹ ಅಸ್ತ್ರಜ್ಞಾನವನ್ನ ಅಲ್ಲಿ ತೋರಿಸ್ತಾ ಇದ್ದಾನೆ. ಹೀಗೆ ರಥ ದಗ್ಧ, ರಥ ಸುಟ್ಟು ಹೋಯಿತು, ಚಿತ್ರರಥನ ರಥ ಸುಟ್ಟು ಹೋಯಿತು. ಅಷ್ಟು ಮಾತ್ರ ಅಲ್ಲ, ಅಗ್ನಿನ ಪರಿಗೃಹೀತಂ, ಅವನು ಕೂಡ, ಅವನ ಮೈಗೂ ಕೂಡ ಬೆಂಕಿ ಹತ್ತಿ ಬಿಟ್ಟಿತ್ತು. ಯಾರ ಮೈಗೆ? ಚಿತ್ರರಥ ಎನ್ನುವಂತ ಗಂಧರ್ವನ ಮೈಗೆ ಅಗ್ನಿನ ಪರಿಗೃಹೀತಂ, ಹೀಗೆ ಮೈ ಎಲ್ಲ ಬೆಂಕಿ ಹತ್ತಿ ಬಿಟ್ಟಿದೆ. ಅಂತಹ ಆ ಚಿತ್ರರಥನನ್ನ ಕೇಶೇಶು ಸಂಚಕರುಷ, ಕೇಶೇಶು ಅಭಿಪ್ರಗೃಹ್ಯ, ಅವನ ಕೂದಲುಗಳನ್ನ ಹಿಡಿದುಕೊಂಡು ಸುರೇಂದ್ರ ಸೂನು ಈ ಅರ್ಜುನ ಏನ್ ಮಾಡಿದ, ಸಂಚಕರುಷ, ಅವನನ್ನ ಎಳೆದುಕೊಂಡು ಬಂದ ಅಂತ. ಒಟ್ಟಿನಲ್ಲಿ ಚಿತ್ರರಥ ಬಾಣಪ್ರಯೋಗ ಮಾಡಿದ. ಅವನ ಮೇಲೆ ಅರ್ಜುನ ತನ್ನ ಕೈಯಲ್ಲಿದ್ದಂತಹ ಪಂಜಿನಲ್ಲಿ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದಾಗ ಅವನ ರಥ ಸುಟ್ಟು ಹೋಯಿತು, ಅವನ ಮೈಗೂ ಬೆಂಕಿ ಹತ್ತಿಕೊಂಡಿತು. ಹಾಗೆ ಅವನನ್ನ ಕೂದಲಲ್ಲಿ ಎಳೆದುಕೊಂಡು ಬಂದ ಅರ್ಜುನ ಅಂತ. ಇಲ್ಲಿ ಆಚಾರ್ಯರು ಒಂದು ಪದಪ್ರಯೋಗವನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ ಅದು ಸಂಚಕರ್ಷ ಅಂತ ಆಗಬೇಕು, ಆದರೆ ಆಚಾರ್ಯರು ಸಂಚಕರ್ಷ ಅಂತ ಅದನ್ನು ಬಿಡಿಸಿ ಹೇಳಿದ್ದಾರೆ. ಹಾಗೆ ಹೇಳಿಕ್ ಕಾರಣ ಏನು ಅಂತಂದ್ರೆ, ವ್ಯಾಖ್ಯಾನಕಾರ ಹೇಳುವಂತೆ ಅವನಿಷ್ಟಿದ್ದರೂ ಕೂಡ ತನ್ನ ಸೇವಕ, ಹಿಂದೆ ಹೇಳಿದಂತೆ ಸುರೇಂದ್ರ ಭೃತ್ಯ, ಹಾಗಾಗಿ ಅವರ ಮೇಲಿನ ಒಂದು ಪ್ರೀತಿಯಿಂದಾಗಿ ಜೋರಾಗಿ ಎಳೆದುಕೊಂಡು ಬರಲಿಲ್ಲ ಅಂತೆ, ನಿಧಾನವಾಗಿ ಎಳೆದುಕೊಂಡು ಬಂದ. ಹಾಗಾಗಿ ಆಚಾರ್ಯರು ಅದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ಸಂಚಕರ್ಷ ಅಂತ ಅದನ್ನು ಬಿಡಿಸಿ ಹೇಳಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ರೀತಿಯಾಗಿ ಕರೆದುಕೊಂಡು ಬರ್ತಾ ಇದ್ದಾನೆ. ಮುಂದೆ ಪಾರ್ಥೇನ ಸಂದರ್ಶಿತ ಶರಣಂ ಜಗಾಮ ಧರ್ಮಾತ್ಮಜಂ ತಮಪಿ ಸೋಥ ನಿಜಾಸ್ತ್ರ ಮುಗ್ರಂ. ಸಂಜಹ್ರ ಏವ ತತಃ ಆಸಚ ನಾಮತೋಸೌ ಅಂಗಾರ ವರ್ಣ ಇತಿ ವರ್ಣ ವಿಪರ್ಯಯೇಣ. ಪದಚ್ಛೇದ. ಪಾರ್ಥೇನ ಸಂದರ್ಶಿತಃ ಶರಣಂ ಜಗಾಮ ಧರ್ಮಾತ್ಮಜಂ ತಂ ಅಪಿ ಸಹ ಅಥ ನಿಜಾಸ್ತ್ರಂ ಉಗ್ರಂ ಸಂಜಕ್ರೆ ಏವ ತತಃ ಆಸ ಚ ನಾಮತಃ ಅಸೌ ಅಂಗಾರವರ್ಣಃ ಇತಿ ವರ್ಣ ವಿಪರ್ಯಯೇಣ. ಇಲ್ಲೂ ಕೂಡ ಆಚಾರ್ಯ ಹೇಳ್ತಾ ಇದ್ದಾರೆ, ಸಂದರ್ಶಿತ, ಅವರನ್ನ ತುಂಬಾ ಏನು ಹೊಡಿಲಿಲ್ಲ, ಜೋರಾಗಿ ಇದು ಮಾಡ್ಲಿಲ್ಲ, ಸ್ವಲ್ಪ ಸೂಕ್ಷ್ಮವಾಗಿಯೇ ಅವನನ್ನ ನೋಡಿಕೊಂಡ ಅಂತ. ಹಾಗಾಗಿ
ಪಾರ್ಥೇನ ಸಂದರ್ಶಿತ, ಅರ್ಜುನನಿಂದಾಗಿ ಹೊಡೆತಕ್ಕೆ ಒಳಗಾದಂತಹ ಆ ಯಾವ ಚಿತ್ರರಥ ಕೊನೆಗೆ ಮಾಡಿದ ಧರ್ಮಾತ್ಮಜಂ ತಮ್ ಅಪಿ, ಯುಧಿಷ್ಠಿರನನ್ನ ಮತ್ತು ಅರ್ಜುನನನ್ನು ಕೂಡ ತಮಪಿ ಅಂದ್ರೆ ಅವರನ್ನು ಕೂಡ ಶರಣಂ ಜಗಾಮ, ನನ್ನನ್ನು ರಕ್ಷಣೆ ಮಾಡಿ ಎಂಬುದಾಗಿ ಅವರಿಗೆ ಶರಣಾಗತನಾದ. ಮಹಾಭಾರತದ ಆದಿಪರ್ವದಲ್ಲಿ ಹೇಳುವಂತೆ ಆ ಯುಧಿಷ್ಠಿರಂ ತಸ್ಯ ಭಾರ್ಯ ಪ್ರಪೇದೆ ಶರಣಾರ್ಥಿನಿ ನಾಮ್ನಾ ಕುಂಭೀನಸಿ ನಾಮ ಪತಿತ್ರಾಣಂ ಅಭೀಪ್ಸತಿ ಅಂತ ಅವನ ಹೆಂಡತಿ ಒಬ್ಬಳು ಇದ್ಲು, ಹೆಸರು ಕುಂಭೀನಸಿ ಅಂತ. ಆ ಕುಂಭೀನಸಿ ಯುಧಿಷ್ಠಿರನ ಪಾದಕ್ಕೆ ಹೋಗಿ ಶರಣಾಗತಳಾಗ್ಬಿಟ್ಲು, ದಯವಿಟ್ಟು ನನ್ನ ಗಂಡನನ್ನ ಬಿಟ್ಟು ಬಿಡಿ, ರಕ್ಷಣೆ ಮಾಡಿ ಅಂತ. ಆ ರೀತಿಯಾಗಿ ಆ ಚಿತ್ರರಥನು ಕೂಡ ಯುಧಿಷ್ಠಿರನನ್ನ ಮತ್ತು ಆ ಅರ್ಜುನನನ್ನ ಶರಣಾಗತನಾದ. ಆ ರೀತಿಯಾಗಿ ಶರಣಾಗತನಾದಾಗ ಆಮೇಲೆ ಅರ್ಜುನ ಉಗ್ರಂ ನಿಜಾಸ್ತ್ರಂ ಸಂಜಹ್ರೆ, ತನ್ನ ಅತ್ಯಂತ ಉಗ್ರವಾದಂತಹ ಆ ಒಂದು ಆಗ್ನೇಯಾಸ್ತ್ರವನ್ನ ಉಪಸಂಹಾರ ಮಾಡಿದ, ವಾಪಸ್ ಅದನ್ನ ತೆಗೆದುಕೊಂಡ. ಆದರೆ ಚಿತ್ರರಥನ ಮೈಬಣ್ಣ ಪೂರ್ತಿ ವ್ಯತ್ಯಾಸವಾಗಿ ಹೋಗ್ಬಿಟ್ಟಿತ್ತು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನ. ಅವನು ಒಳ್ಳೆ ಸ್ವರ್ಣವದಾತ, ಬಂಗಾರದ ಮೈಬಣ್ಣ, ಚಿತ್ರರಥನ ಮೈಬಣ್ಣ ಬಂಗಾರದ ಮೈಬಣ್ಣ, ಆದ್ರೆ ಮೈಗೆ ಬೆಂಕಿ ಹತ್ತಿ ಬಣ್ಣ ಎಲ್ಲೂ ಕೂಡ ಸುಟ್ಟು ಹೋಗಿಬಿಟ್ಟಿದೆ. ಹಾಗಾಗಿ ವರ್ಣ ವಿಪರ್ಯ ಏನ, ಮೈಬಣ್ಣ ಅವನದ್ದು ಬದಲಾಯಿತು. ಹಾಗಾಗಿ ಅಂದಿನಿಂದಾಗಿ ಅವನೇನಾದ, ಅಂಗಾರ ವರ್ಣ ಇತಿ ನಾಮತಃ, ಅವನ ಹೆಸರು ಅಂದಿನಿಂದಾಗಿ ಅಂಗಾರ ವರ್ಣ ಎಂಬುದಾಗಿ ಆಯಿತು. ಚಿತ್ರರಥ ಎನ್ನುವಂತಹ ಇದ್ದಂತಹ ಹೆಸರು, ಅವನ ರಥವೂ ಹೋಯಿತು, ಕೊನೆಗೆ ಮೈಬಣ್ಣವು ಬದಲಾದದ್ರಿಂದಾಗಿ ಅವನ ಹೆಸರು ಅಂದಿನಿಂದಾಗಿ ಅಂಗಾರ ವರ್ಣ ಎಂಬುದಾಗಿ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮಹಾಭಾರತದ ಕೆಲವೊಂದು ಪಾಠದಂತೆ ಅವನ ಹೆಸರು ಅಂಗಾರ ಪರ್ಣ ಅಂತ ಇತ್ತು ಎಂಬುದಾಗಿ ತಿಳಿಸ್ತಾರೆ. ಈ ಒಂದು ಅಂಶವನ್ನು ಎಲ್ಲರೂ ಕೂಡ ಒಪ್ಪೋದಿಲ್ಲ ನಮ್ಮ ಮಾಧ್ವ ವ್ಯಾಖ್ಯಾನಕಾರರಲ್ಲಿ. ಅಂದ್ರೆ ಇದು ಇವತ್ತು ನಾವೇನು ಪ್ರಸಿದ್ಧ ಒಂದು ಪ್ರೆಸ್ ಇದೆ, ಗೋರಖ್ಪುರ್ ಪ್ರೆಸ್ ಅಂತ, ಆ ಒಂದು ಪಾಠದಲ್ಲಿ ಅಂಗಾರ ಪರ್ಣ ಎಂಬುದಾಗಿದೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಪರ್ಣ ಶಬ್ದಕ್ಕೆ ರಥ ಅಂತ ಅರ್ಥ. ಅವನ ಹೆಸರು ಅಂಗಾರ ಪರ್ಣ ಅಂತ ಇತ್ತು, ಉತ್ತಮ ರಥ ಇರುವವನು ಅಂತ. ಅಲ್ಲಿ ರಥ ಹೋಯಿತು, ಆದ್ರಿಂದಾಗಿ ಅವನಿಗೆ ಅಂಗಾರ ವರ್ಣ ಎಂಬುದ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾರೆ. ಒಟ್ಟಿನಲ್ಲಿ ಅವನ ಮೈಬಣ್ಣ ಬದಲಾಯಿತು, ಹಾಗಾಗಿ ಅವನು ಅಂಗಾರ ವರ್ಣನಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇಂದ್ರನ ಮಗನಾದಂತಹ, ಸಾಕ್ಷಾತ್ ಇಂದ್ರನೇ ಆದಂತಹ ಯಾವ ಅರ್ಜುನ ತನ್ನದೇ ಸೇವಕನಾದಂತಹ ಆ ಒಂದು ಚಿತ್ರರಥ ಮಾಡಿದಂತಹ ರಾದ್ಧಾಂತಕ್ಕೆ ಅವನು ಅವನ ರಥವನ್ನು ಸುಟ್ಟು ಹಾಕಿ ಅವನ ಮೈಬಣ್ಣವನ್ನು ಕೂಡ ಸುಟ್ಟು ಬದಲು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಆ ಯಾವ ಗಂಧರ್ವನಿಗೆ, ಚಿತ್ರರಥ ಎನ್ನುವಂತ ಗಂಧರ್ವನಿಗೆ ಅರ್ಜುನ ತಾನು ಸ್ವಯಂ ಆಗ್ನೇಯಾಸ್ತ್ರದ ಉಪದೇಶ ಎಲ್ಲವನ್ನು ಕೂಡ ಮಾಡ್ತಾನೆ. ಆ ಒಂದು ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ಸೇರಿದಾಗ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಜಾಸ್ತಿ ಸ್ವಲ್ಪ ಪೂರ್ವಾವಲೋಕನ